ಇಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇತ್ಕನಲ್ಲಿ ಜಮೀನಿಗೆ ಬನ್ನಿ, ಮಿಷಿನರಿ ಖರೀದಿ ಮಾಡಿದೀವಿ, ತೋರಿಸ್ತೀವಿ, ಸಾಕ್ಷಿ ಇದೆ. ಇಲ್ಲಿ ಮಹಾನುಭಾವರು ಸಾಕ್ಷಿ ಗುಡ್ಡೆ ಅಂತ ಭಾಷಣ ಮಾಡ್ತಾರೆ, ಆ ಸಾಕ್ಷಿ ತೋರಿಸ್ತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ತಂದೆ ಇಬ್ರು ಕೂತ್ಕೊಂಡು 6 ರಿಂದ 7 ಲಕ್ಷ ಲೀಟರ್ ಈ ಭಾಗದ ರೈತರು ಹಾಲಾಗ್ತಾ ಇದ್ದಾರೆ. ಇವತ್ತು ಬಹುಶಃ ಹೆರಿಟೇಜ್ ಅಂತಕ್ಕಂಥ ಅಥವಾ ಮಿಲ್ಕಿ ಮಿಸ್ಟ್ ಅಂತಕ್ಕಂಥ ಡೈರಿ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಆ ರೀತಿಯಾದಂತಹ ಒಂದು ಯೂನಿಟ್ ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿದ್ದಂತವ್ರು ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರ ಕುಟುಂಬ. ಅದಕ್ಕೆ ಮಿಷಿನರಿ ಖರೀದಿ ಮಾಡಿಟ್ಟಿದ್ದೇವೆ ಕೇತನಲ್ಲಿ ಜಮೀನಲ್ಲಿ, ದಯವಿಟ್ಟು ಬಂದು ತಾವು ನೋಡಬಹುದು, ತೋರಿಸ್ತೇನೆ ಅದನ್ನು ಕೂಡ. ಆದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಂಪೂರ್ಣ ಮನಸ್ಸಿಂದ ಮಾಡಬೇಕು. ಅದರಿಂದ ನಮ್ಮ ರೈತರಿಗೆ ಯಶಸ್ಸು ದೊರಕಬೇಕು, ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದಾರಿಯಲ್ಲಿ ಕುಮಾರಣ್ಣ ಅವರು ಆಲೋಚನೆ ಮಾಡಿರ್ತಕ್ಕಂಥದ್ದು. ರಾಜಕಾರಣದ ಒತ್ತಡದಿಂದ ಅದನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಹೊರತುಪಡಿಸಿದ್ರೆ, ಇನ್ನು ಅರ್ಧ ಇಂಚ್ ಭೂಮಿ ನಾವೇನಾದ್ರು ಇನ್ಯಾವುದಾದ್ರೂ ಬೇರೆ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೊಂಡಿದೀವ? ಆಯ್ತಪ್ಪ, ನಾನು ಒಂದು ಸವಾಲನ್ನ ಇವತ್ತು ಹಾಕ್ಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿರ್ತಕ್ಕಂಥ ಈ ಭೂಮಿ, ನಾನು ಈ ಭೂಮಿಗೆ ಮಣ್ಣಾಗೋವರೆಗೂ, ಮಣ್ಣಾದ್ಮೇಲೂ ಕೂಡ ನನ್ನ ಮಗನ ಕಾಲಕ್ಕೂ ಹೇಳ್ತಾ ಇದ್ದೇನೆ, ಇವತ್ತು ಈ ಪ್ರಾಜೆಕ್ಟ್ ಏನ್ ಮುಂದುವರಿಸಬೇಕು ಅಂತಕ್ಕಂಥದ್ದು ಆಲೋಚನೆ ಇಟ್ಕೊಂಡಿದ್ದೀರಿ, ಉದ್ದಟತನದಿಂದ ಪ್ರತಿಷ್ಠೆಯಾಗಿ ತಗೊಂಡೇ ನೋಡಿದ್ದೀರಿ. ಈ ಪ್ರಾಜೆಕ್ಟ್ ನ ಇಲ್ಲಿಂದ ಕೈ ಬಿಡಿ. ನನ್ನ 33 ಎಕರೆನೋ 32 ಎಕರೆನೋ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಏನಿದೆ ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ, ಒಂದು ವೃದ್ಧಾಶ್ರಮ ಕಟ್ಟಡ, ಏನು ಬೇಕಾದ್ರೂ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ಹಿತಾಸಕ್ತಿಗೆ ಆ ಭೂಮಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬ ಮುಗಿಸ್ಲಿದ್ದೇವೆ. ಇವತ್ತು ನೀವೇನಾದ್ರು ಈ ಪ್ರಾಜೆಕ್ಟ್ ಕೈ ಬಿಡ್ತಕ್ಕಂಥದ್ದಾದ್ರೆ ಮೀಸಲಿಡ್ತಾರೆ. ಇವತ್ತು ರೈತರ ಮುಂದೆ ನಾನು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ, ನಾವು ನಿಮ್ ತರ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ತಲೆನಲ್ಲಿ ಇಟ್ಕೊಂಡು ಇವತ್ತು ನಾವು ಈ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥವ್ರಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಇರ್ತಕ್ಕಂಥ ಶಾಸಕರು ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ, ಅಕ್ಕಪಕ್ಕ ಲೇಔಟ್ಗಳು ಅಲ್ಲ. ಅವ್ರ ಪ್ರಶ್ನೆಲ್ಲ ಉತ್ತರ ಇದೆಯಲ್ಲ ಸ್ವಾಮಿ, ಅಕ್ಕಪಕ್ಕ ಲೇಔಟ್ ಆಗ್ಬಿಟ್ಟದೆ, ಇದು ರೆಡ್ ಝೋನ್ ಮಾಡಿದ್ದಾನೆ. ಇಲ್ಲಿವರೆಗೂ ಬಂದು ಯಾರು ಕೂಡ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಬಂದು ಇದು ಲೇಔಟ್ ಆಗಿ ಪರಿವರ್ತನೆ ಮಾಡಲಿಲ್ವಲ್ಲ. ಅವ್ರ ಪ್ರಶ್ನೆ ಉತ್ತರ ಇತ್ತಲ್ಲ, ಅಕ್ಕಪಕ್ಕ ಲೇಔಟ್ಗಳಾಗ್ಬಿಡೋದಂತೆ. ಲೇಔಟ್ಗಳಾಗಿರ್ತಕ್ಕಂಥ ಲೇಔಟ್ಗಳು ಎಷ್ಟು ಮಾರಾಟ ಆಗಿದೆ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಸ್ವಾಮಿ. ಇಲ್ಲಿ ಕೊನೆಗೆ ರೈತರನ್ನ ಉಳಿಸ್ತವ್ರು ಇದೇ ಕುಮಾರಣ್ಣ ಅವರು. ನೋಡೋಣ, ಇನ್ನೊಂದು ಮಾತು ಹೇಳ್ತೇನೆ, ದ್ವಂದ್ವದ ಚರ್ಚೆಗಳು ಬೇಡ, ದ್ವಂದ್ವದ ಹೇಳಿಕೆಗಳು ಬೇಡ. ನಿಮ್ಮ ಸರ್ಕಾರದಲ್ಲಿ ಬಹಳ ಹಿಂದೆ ಹೋಗೋದು ಬೇಡ. ಇಲ್ಲಿ ನಾರಾಯಣ ಸೋಮಣ್ಣ ಅವರೇ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕೇರಳ ಚಂದ್ರಪಟ್ಟಣ ಹೋಗಿ 4 ವರ್ಷದ ಹೋರಾಟ, 1777 ಎಕರೆ, ಸರಿನಾ? 4 ವರ್ಷದ ಹೋರಾಟ ಏನಾಗಿ ಡಿಕ್ಲೇರ್ ಮಾಡಿದ್ರು ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಸರ್ಕಾರ? ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್, ವಿಶೇಷ ಕೃಷಿ ವಲಯ ಅಂತಕ್ಕಂಥದ್ದನ್ನ ಡಿಕ್ಲೇರ್ ಮಾಡಿದಂತವ್ರು ಯಾರು? ಚನ್ನರಾಯಪಟ್ಟಣ ಹೋಬಳಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ 25 ವರ್ಷದಿಂದ ಮಾಡಿದ್ರ? ಮನೆ ತಾನೇ ಮಾಡಿದ್ದು ಅಲ್ಲಪ್ಪ. ನಾನು ಒಂದು ಮಾತು ಹೇಳ್ತೀನಿ, ಮಾತು ಎತ್ತಿದ್ರೆ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾದವರು. ಸಚಿವರು ಹೊಟ್ಟೆ ಉರಿ ಇಲ್ಲದು, ಎಲ್ಲರೂ ಅವಕಾಶ ಕೊಡ್ತಾರೆ, ಜನರು ಅವಕಾಶ ಕೊಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಕಾಯ್ತೀವಿ, ನಮ್ಗೆ ಯಾರ ಮೇಲೂ ಹೊಟ್ಟೆ ಉರಿ ಇಲ್ಲ. ಅದೇನಪ್ಪ ಮಾತಿದ್ರೆ ನಾನ್ ಡಿನೋಟಿಫಿಕೇಶನ್ ಮಾಡಲ್ಲ, ನಾನ್ ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲ್ ಬಂದ್ಕೊಳ್ತೀನಿ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ನಿಮ್ಮ ಹತ್ರ ಪೆನ್ನು ಕಿಸ್ಕೊಂಡ್ರು, ಪೇಪರ್ ಕಿತ್ಕೊಂಡ್ರು. ಪೆನ್ನು ಯಾರು ಬಳಕೆ ಮಾಡ್ತೀರಿ ಸ್ವಾಮಿ? ಯಾರು ಬಳಕೆ ಮಾಡ್ತೀರಿ? ಈಗ ನಾನು ಕೇಳಿದೆ, ಈಗ ರಾಜ್ಯ ಸರ್ಕಾರ ರೆಡ್ ಝೋನ್ ಆಗಿ ಕುಮಾರಣ್ಣ ಅವ್ರ ಕಾಲಘಟ್ಟದಲ್ಲಿ ಡಿಕ್ಲೇರ್ ಆಗಿದೆ ಅಂದ್ರೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಇದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಶಕ್ತಿ ಇದೆಯೋ ಇಲ್ವೋ ಶಾಸನದಲ್ಲಿ? ಇದೆಯೋ ಇಲ್ವೋ? ಅಷ್ಟನ್ನ ನಾವು ಮಾಡಿದವರು ಹಿಂದಿನ ಮುಖ್ಯಮಂತ್ರಿ ಯಾತಕ್ ಮಾಡಿದ್ರು ಕುಮಾರಣ್ಣ ಅವರು ಅವತ್ತು ರೆಡ್ ಝೋನ್ ಆಗಿ? ರೈತರು ನುಡ್ಸಕ್ಕೆ ಅಣ್ಣ, ಕುಮಾರಣ್ಣ ಅವರು, ಇದೇ ಕುಮಾರಣ್ಣ ಅವರ ಕೃಷ್ಣ ಕಚೇರಿ
ಅಂದಿನ ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿ. 3 ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಜನತಾದಳ ಪಕ್ಷದ ರೈತರು ಬನ್ನಿ, ಮತ್ತೊಂದು ಪಕ್ಷದ ರೈತರು ಅಂತಕ್ಕಂಥದ್ದನ್ನ ಯಾರ ಮೇಲೂ ಹಣಪಟ್ಟಿ ಕಟ್ಟಲಿಲ್ಲ ಕುಮಾರಣ್ಣ ಅವರು. ರೈತರು ಅಂತಕ್ಕಂಥದ್ದು ಎಲ್ಲರೂ ಒಂದೇ. ದಯವಿಟ್ಟು ಬನ್ನಿ, ಅದೇನ್ ಚರ್ಚೆ ಮಾಡುವ ಕೂತ್ಕೊಂಡು ನಿಮ್ ಕಷ್ಟ ಏನಿದೆ ನನ್ನ ಹತ್ರ ಹಂಚ್ಕೊಳ್ಳಿ. ಅಹಂಕಾರ ತೋರಿಸಲಿಲ್ಲ, ಗರ್ವ ತೋರಿಸಲಿಲ್ಲ. ದರ್ಪ ಯಾವತ್ತೂ ಕೂಡ ಉಪಯೋಗ ಮಾಡಿದಂತವರಲ್ಲ. ತಲೆಬಾಗದು ಇವತ್ತು ಹೇಳ್ತಾರೆ. ನಾನು ನೋಡಿದೆ ಯಾವುದೋ ಒಂದು ಮಾಧ್ಯಮಕ್ಕೆ ಇರ್ತಕ್ಕಂಥ ಹಿರಿಯ ಜೀವಿ ಒಬ್ರು ರೈತರು ಕುಮಾರಣ್ಣ ಹೇಳಿದಂತ ವಿಚಾರ ಅವ್ರ ಬಾಯಲ್ಲಿ ಬಂದದ್ದು ನೋಡಿದ್ದೀವಿ. ಗ್ಯಾರಂಟಿ ನ್ಯೂಸ್ ಚಾನಲ್ ಮಾತಾಡಿ ಒಂದೊಂದು ವಿಚಾರನೂ ನಾನು ನೋಡ್ತಾ ಇದ್ದೀನಿ, ಅಪ್ಡೇಟ್ ನೋಡ್ತಾ ಇಲ್ಲ ಅಂತ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಇದಕ್ಕಿಂತ ದೊಡ್ಡ ಕೆಲಸ ನನ್ಗೆ ಇನ್ನೇನಿಲ್ಲ, ನಿಮ್ ಜೊತೆ ನಿಂತ್ಕೊಳ್ತೀನಿ. ಅವ್ರು ಹೇಳ್ತಾರೆ ಕುಮಾರಣ್ಣ ಅವರು ಯಾವಾಗ ಪರಿವರ್ತನೆ ಮಾಡ್ಕೊತಾರೆ ಮನ್ಸು ಅಂದ್ರೆ, ಒಂದು ರೈತ ಮಹಿಳೆ, ಒಂದು ತಾಯಿ ಒಂದು ಕುಮಾರಣ್ಣ ಅವ್ರನ್ನ ನಾವು ಇದ್ರ ಮೇಲೆ ಜೀವನವನ್ನ ಕಟ್ಕೊಂಡಿದ್ದೇವೆ, ನಮ್ಗೆ ಭೂಮಿತಾಯಿಯನ್ನ ನಂಬ್ಕೊಂಡು ಜೀವನ ರೂಪಿಸ್ಕೊಂಡಿದ್ದೇವೆ, ದಯಮಾಡಿ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ ಅಂದಾಗ ಕುಮಾರಣ್ಣ ಅವರು ಫೈನಲ್ ನೋಟಿಫಿಕೇಶನ್ ಹೊರಡಿಸಿರ್ಲಿಲ್ಲ. ಪ್ರಥಮ ಸೂಚನೆ ಮಾಡಿದ್ರು, ಪ್ರಥಮ ನೋಟಿಫಿಕೇಶನ್ ಪ್ರಿಲಿಮಿನರಿ ಆಗಿತ್ತಷ್ಟೇ. ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ, ಕುಮಾರಣ್ಣ ಅವರು ಯಾವತ್ತೂ ಕೂಡ ರೈತರ ವಿರುದ್ಧವಾಗಿ ಅವರ ಜೀವನದಲ್ಲಿ ತೀರ್ಮಾನ ತಗೊಂಡಂತವರಲ್ಲ. ಸುಮ್ನೆ ಇಲ್ಕಂದಿರ ಆರೋಪಗಳು ಮಾಡ್ಕೊಂಡು ಕಸ ಕಟ್ಟೋದು ಬೇಡ. ನಾವು ಎಲ್ಲದಕ್ಕೂ ಹೋರಾಟಕ್ಕೆ ಸಿದ್ಧರಾಗಿ ತಯಾರಾಗಿ ಬಂದಿರ್ತಕ್ಕಂಥವ್ರು ನಾವು ರೈತರ ಮಕ್ಕಳೇ. ನಮಗೂ ಗೊತ್ತಿದೆ ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಕ್ಕೆ ಎದುರ್ಕೊಂಡು ನೋಡತಕ್ಕಂಥ ಮಕ್ಕಳು ನಾವೇನಲ್ಲ. ಅವರ ಬೆದರಿಕೆಗಳಿಗೆ ಯಾವ ಕೂಡ ದೇವೇಗೌಡರ ಕುಟುಂಬ ಇಲ್ಲಿವರೆಗೂ ರಾಮನಗರ ಜಿಲ್ಲೆಯಲ್ಲಿ ತಲೆ ತಗ್ಗಿಸ್ತಂತವ್ರಲ್ಲ. ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸುಳ್ಳು ಬೇಡ. ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಣ. ಈಗ ರೆಡ್ ಝೋನ್ ನಿಮ್ಗೆ ಅವಕಾಶ ಇದ್ದಾಗ ಈಗ ಅದೆಂತದ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಅಂತಾರೆ. ಅಲ್ಲ, ಈ ಸಾರ್ವಜನಿಕರ ಹಿತಾಸಕ್ತಿಗೆ ರೆಡ್ ಝೋನ್ ಅಂತ ಮಾಡಿದಾಗ ಮತ್ತೆ ಸಾರ್ವಜನಿಕರ ಹಿತಾಸಕ್ತಿಗೆ ರೆಡ್ ಝೋನ್ ಅನ್ನ ತೆಗಿಬೇಕು ಅಂತಾದಾಗ ನಿಮ್ಗೆ ಯಾರು ಸ್ವಾಮಿ ಹಿಡ್ಕೊಂಡಿಲ್ಲ? ಅವರು ಪೆನ್ನು ಪೇಪರ್ ಕೊಟ್ಟಿಲ್ಲ ಸ್ವಾಮಿ, 4 ಕ್ಷೇತ್ರ ಗೆಲ್ಸಿಲ್ವೇನು ಸ್ವಾಮಿ ಇಲ್ಲಿ ಜಿಲ್ಲೆನಲ್ಲಿ? ಆಯ್ತಪ್ಪ, ಕೊನೆ ಒಪ್ಕೊಂಡ್ಬಿಡ್ಲಿ, ಪ್ರಾಜೆಕ್ಟ್ ನ ಇಲ್ಲಿ ನಿಲ್ಸ್ಲಿ, ನಾವು ಬರ್ತೀವಿ, ನೀವು ಮಾಡ್ತೀವಲ್ಲ, ನಾವು ಬಂದ್ಬೇಕಾದ್ರೆ ಮತ್ತೆ ರೆಡ್ ಝೋನ್ ತೆಗೆದು ಬಿಸಾಕಿ ಶಕ್ತಿ ತುಂಬಿಸಿ ನಂಬಿಕೆ ಹೇಳಿ. ಕಿವಿ ಕೊಡಕ್ ಹೋಗ್ಬೇಡಿ. ನಾವಾಗ್ಲಿ ಮಹಿಳೆಯರಾಗಿ ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿ ಬಂದು ನಿಂತ್ಕೊತೀವಿ ನಿಮ್ ಮುಂದೆ. ದಯವಿಟ್ಟು ನಿಮ್ಮ ಒಗ್ಗಟ್ಟನ್ನ ಇದೇ ರೀತಿ ಇಟ್ಕೊಳ್ಳೋಣ. ಇನ್ನು ಸಾಕಷ್ಟು ವಿಚಾರಗಳಿದೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತರವಾಗಿ ಎಲ್ಲ ಮಾತನಾಡ್ತೇನೆ. ಹಾಗಾಗಿ ಇವತ್ತು 11 ಕಿಲೋಮೀಟರ್ಗೂ ಹೆಚ್ಚು